ಸೌಹಾರ್ದತೆಗೆ ಸಾಕ್ಷಿಯಾದ ಉಳ್ಳಾಲ. ಮುಸ್ಲಿಂ ನಿವಾಸಿಯ ನಿಧನ, ದೈವಸ್ಥಾನದ ಉದ್ಘಾಟನೆ ಸ್ಥಗಿತ. ಹೌದು, ಸದಾ ಕೋಮು ಗಲಭೆಗಳಿಗೆ ಹೆಸರಾಗಿದ್ದ ಉಳ್ಳಾಲ ಇದೀಗ ಮಾನವೀಯತೆ ಮತ್ತು ಸೌಹಾರ್ದತೆಗೆ ಹೊಸ ಉದಾಹರಣೆಯಾಗಿದೆ. ಧರ್ಮ ಜಾತಿಯ ಹೆಸರಿನಲ್ಲಿ ಸಮಾಜ ವಿಭಜನೆಯಾಗುತ್ತಿರುವ ಇಂದಿನ ಕಾಲದಲ್ಲಿ ಉಳ್ಳಾಲದ ಬಂದಿಕೋಟೆಯ ನಿವಾಸಿಗಳು ಸಹಬಾಳ್ವೆಯ ನಿಜವಾದ ಸಂದೇಶವನ್ನು ಸಾರಿದ್ದಾರೆ. ನವೀನ್ ಚಂದ್ರ ಅವರ ಕುಟುಂಬದ ನೂತನ ದೈವಸ್ಥಾನದ ಗೃಹ ಪ್ರವೇಶ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಮೇ 9 ಮತ್ತು 10ರಂದು ನಿಗದಿಯಾಗಿತ್ತು. ಆದರೆ ಅದೇ ವೇಳೆ ಸಮೀಪದ ನಿವಾಸಿ ಐದ್ರೂಸ್ ಅವರು ಹಠಾತ್ ಅನಾರೋಗ್ಯದಿಂದ ನಿಧನರಾದರು. ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ದೇವಸ್ಥಾನಕ್ಕೆ ಸಂಬಂಧಿಸಿದ ಕುಟುಂಬಸ್ಥರು ಎಲ್ಲ ಉದ್ಘಾಟನಾ ಹಾಗೂ ದೈವಿಕ ಕಾರ್ಯಕ್ರಮಗಳನ್ನು ತಕ್ಷಣ ಸ್ಥಗಿತಗೊಳಿಸಿದ್ರು. ಐದ್ರೂಸ್ ಅವರು ದೈವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಹಲವು ರೀತಿಯಲ್ಲಿ ಸಹಕರಿಸಿದ್ದರ ಜೊತೆಗೆ ದೈವಸ್ಥಾನವನ್ನ ಕಾಯುವ ಕೆಲಸ ನನ್ನದು ಎಂದು ಹೇಳುತ್ತಿದ್ದರು ಎನ್ನಲಾಗಿದೆ. ಕುಟುಂಬಸ್ಥರಾದ ನವೀನ್ ಚಂದ್ರ ಅವರು ಮಾತನಾಡಿ, ಐದ್ರೂಸ್ ಅವರ ಅಂತ್ಯಕ್ರಿಯೆ ಪೂರ್ಣಗೊಳ್ಳುವವರೆಗೆ ಯಾವುದೇ ಪೂಜೆ ಅಥವಾ ಕಾರ್ಯಕ್ರಮ ನಡೆಸದಿರಲು ತೀರ್ಮಾನಿಸಿದ್ದೆವು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಒಗ್ಗಟ್ಟಿನಿಂದ ಬದುಕುತ್ತಿದ್ದೇವೆ ಎಂದು ಹೇಳಿದ್ದಾರೆ. ನಮ್ಮಲ್ಲಿ ಇಲ್ಲಿ ಅದರದ್ದು ಭಂಡಾರದ ಮನೆ ಒಂದು ಹೊಸತು ನಾವು ಮಾಡುವಂಥ ಕಾರ್ಯಕ್ರಮ ನಡೀತಿತ್ತು. ಅದು 9-10 ತಾರೀಕಿಗೆ ಅದು ಇನಾಗ್ರೇಷನ್ ಅಂತ ಇತ್ತು. ಅದೇ ದಿವಸ ನಮ್ಮ ಇಲ್ಲಿ ಐದರಕ್ಕ ನಮ್ಮ ಭಾರಿ ಬೇಕಾದವರು, ನಮ್ಮ ಅಂದರೆ ಅಷ್ಟು ಒಳ್ಳೆ ರಿಲೇಷನ್ ಇತ್ತು ಅವರು. ನಮ್ಮ ಏನಿದ್ರು ನಮ್ಮ ಹತ್ರ ಬಂದು ಮಾತಾಡೋದು, ಏನಿದ್ರು ನಮಗೆ ಭಾರಿ ಬೇಕಾದವರು. ನಮಗೇನಾದರೂ ಇಲ್ಲೇನಾದರೂ ಕಲ್ಲು ಅದು ಇದು ಕಮ್ಮಿ ಆದರೆ ಅವರು ಕೊಡೋದು, ಆ ಥರ ಎಲ್ಲ ಇದ್ದರು. ಏನು ಬೇಕಂತ ಕೇಳ್ತಾಯಿದ್ರು. ನಾನು ಇಲ್ಲಿ ಕೆಲಸಕ್ಕೆ ಬಂದು ಇಲ್ಲಿ ನಿಂತಿರುವಾಗ ಕೂಡ ನನಗೇನಾದರೂ ಚೇರ್ ಬೇಕಾ, ಬನ್ನಿ ಕೂತ್ಕೊಳ್ಳಿ ಧನ್ಯವರೇ, ಹಾಗೆ ಅಷ್ಟು ಇದ್ದಿದ್ರು. ಆದರೆ ಅವರು ಹಾಗೆ ಆದ್ರಂತ ನಮಗೆ ಭಾರಿ ಬೇಸರ. ಅದೇ ದಿವಸ ಅಂದರೆ ಹೋಗುವಾಗ ಈಗ ಇವರೆಲ್ಲ ಒಟ್ಟಿಗೆ ಹೋಗಿ ಅವರನ್ನು ರಿಕ್ಷಾದಲ್ಲಿ ಆಗಲೇ ಅವ್ರ ಮನೆಯವರು ಬೊಬ್ಬೆ ಹಾಕಿದರು. ಬೊಬ್ಬೆ ಹಾಕುವಾಗ ಏನಂತ ಗೊತ್ತಾಗಲಿಲ್ಲ. ಆಮೇಲೆ ಹಿಂದಿನ ಬಾಗಿಲಿನಿಂದ ಹೋಗಿ ಬಾಗಿಲು ಇದು ಮಾಡಿ ಹೊರಗೆ ಹೋಗಿ ಅವರ ಹೆಣ್ಣು ಮಕ್ಕಳು ಬೊಬ್ಬೆ ಹೊಡಿತಾಯಿದ್ರು. ಮತ್ತು ಇವರು ಕರ್ಕೊಂಡೋಗಿ ರಿಕ್ಷಾದಲ್ಲಿ ಕರ್ಕೊಂಡೋದ್ರು. ಕರ್ಕೊಂಡೋದ್ರೆ ಏನು ಅವರನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ. ಅದು ತುಂಬ ಬೇಜಾರಿನ ವಿಷಯ. ಮತ್ತು ನಮ್ಮ ಕಾರ್ಯಕ್ರಮ ಕೂಡ ಆ ದಿವಸ 6 ಗಂಟೆಗೆ ಶುರು ಆಗೋದು ಅಂತ ಇತ್ತು. ಅದನ್ನು ನಾವು ಮತ್ತೆ ಮುಂದೆ ಹಾಕಿದ್ದೆವು. ಅವರ ಹತ್ರ ಕೂಡ ಮಾತಾಡಿದೆವು, ಅವರು ಕೂಡ ನಮ್ಮ ಹತ್ರ ಮಾತಾಡಿದರು. ಮತ್ತು ಏನಂದರೆ ಅವರ ಪಾರ್ಥಿವ ಶರೀರ ಹೋದು ಅವರ ಮಸೀದಿಗೆ ಹೋಗೋ ಕ್ರಮ ಉಂಟು. ಅದೆಲ್ಲ ಹೋದ ಮೇಲೆ ನಮ್ಮ ಕಾರ್ಯಕ್ರಮ ಇಲ್ಲಿ ನಮ್ಮ ವೈದಿಕರಿಗೆ ಕೂಡ ಹೇಳಿ ಅವರಿಗೆ ಕೂಡ ಲೇಟಾಗಿ ಬರುವ ಹಾಗೆ ಮಾಡಿ, ಇಲ್ಲದ್ರೆ ಅವರ 5 ಗಂಟೆಗೆ ಬಂದು ಇಲ್ಲಿ ಕಾದುಕೊಳ್ತಾರೆ. ಅದಕ್ಕೋಸ್ಕರ ಅವರು ಕೂಡ ಬರೋದು ಬೇಡ ಅಂತ ಅವರಿಗೆ ಮುಂಚೆ ತಿಳಿಸಿದ್ದೇನೆ. ನಮ್ಮ ಕುಟುಂಬಸ್ಥರಿಗೂ ಕೂಡ ಸ್ವಲ್ಪ ತಿಳಿಸಿ ಅದನ್ನು ಅವರ ಇದು ಆಗೋ ತನಕ ನಾವು ಏನು ಮಾಡಲಿಲ್ಲ. ಇಲ್ಲಿ ಎಲ್ಲ ಜಾತಿಯವರಿದ್ದಾರೆ. ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮ್ ಇದ್ದಾರೆ. ನೋಡಿ, ಇದು ಮುಸ್ಲಿಮ್ ಮನೆ, ಅದು ಮುಸ್ಲಿಮ್ ಮನೆ, ಇದು ನಮ್ಮದು ಫ್ಯಾಮಿಲಿ. ಒಳ್ಳೆಯ ಬಾಂಡಿಂಗ್, ಏನು ಇದಿಲ್ಲ. ಎಲ್ಲದಕ್ಕೂ ನೋಡಿ, ಅವರು ಒಂದು ವೇಳೆ ಇಲ್ಲಿ ಅವ್ರದ್ದು ಏನೋ ಆಗೋದಿಲ್ಲದಿದ್ದರೆ ಎಲ್ಲರೂ ಅವ್ರು ಬಂದು ಇಲ್ಲಿ ನಮ್ಮೊಟ್ಟಿಗೆ ಸೇರ್ತಾಯಿದ್ರು. ಅಂದರೆ ಅವರಿಗೊಂದು ಬೇಸರ ಇರ್ತದಲ್ಲ. ಇಲ್ಲಾದರೆ ಅವರು ನಮ್ಮೊಟ್ಟಿಗೆ ಬಂದು ಇಲ್ಲಿ ಸೇರ್ತಾಯಿದ್ರು ಖಂಡಿತ. ಅವರು ಒಂದು ವಿಷಯ ಏನಂದರೆ ಅವ್ರದ್ದೊಂದು ಬಾಯಲ್ಲಿ ಬಂದದ್ದು, ಬೆಳಿಗ್ಗೆ ಬಂದು ಇಲ್ಲಿ ನೀವು ಇದೆಲ್ಲ ಮಾಡಿ ಹೊಸತ್ತು ಮಾಡಿ ಹೋಗ್ತೀರಿ, ಬೀಗ ಹಾಕಿ ಹೋಗ್ತೀರಿ, ಅದನ್ನು ಕಾಯಲಿಕ್ಕೆ ನಾನಂತ ಹೇಳ್ತಾಯಿದ್ರು. ಅದೇ ದಿವಸ ನೋಡಿ ಈಗ ಆಯ್ತು ಅವರಿಗೆ. ಅಷ್ಟೊಂದು ಇದಿತ್ತು ಅವರಿಗೆ ಎದುರಿ ಮನೆ ಅಲ್ಲ, ಎದುರಿಗೆ ಮನೆ ಅವ್ರದ್ದು. ಅವರು ಬಂದು ಅವರು ಹಾಗೆ ಹೇಳ್ತಾಯಿದ್ರು. ಅದೇ ದಿವಸ ಅವರಿಗೆ ಹಾಗೆ ಆಯಿತು. ತುಂಬ ಬೇಸರ ಸಂಗತಿ. ಏನು ಮಾಡೋದು, ಅವ್ರ ಮನೆಯವರಿಗೂ ಕೂಡ ಅವರನ್ನು ಇದನ್ನು ಒಂದು ಸಹಿಸುವ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಇನ್ನು ಸ್ಥಳೀಯರಾದ ಮನೋಜ್ ಹಾಗೂ ನೌಷದ್ ಕೂಡ ಐದ್ರೂಸ್ ಅವರ ಸಹಕಾರ ಮತ್ತು ಸೌಹಾರ್ದ ಮನೋಭಾವವನ್ನು ಸ್ಮರಿಸಿದ್ರು. ಉಲ್ಪಮದ ಬೇಲೆ ಅನ್ನಾಗ ಬರ್ತನಾಗ ಮತ್ತು ಅವ್ರನ್ನ ಮಸ್ತ್ ಇಂಗ್ಲೇ ಸಹಕಾರ ಇತ್ತು. ಇಂಗ್ಲು ಓ ಮೆಟೀರಿಯಲ್ ಪಾರ್ಟ್ನೆಲ್ಲ ಅವ್ರು ಏಪಲೈನ್ ತೂ ಒಂದಿತ್ತೀರಿ ಬಂದು ಏರ್ಲ ಕೊಣೊಂದಿಲ್ಲಕ್ಕ ಬತ್ತೊಂದಿಲ್ಲಕ್ಕ ಮಾತ ಬೊಕ್ಕ ಇಂಗ್ಲಿಗೆ ದಿನಾಲ ಕಾಂಡಲಕ್ಕದು ಉಲ್ಪ ಪಾತಿರ್ದು ಬೋಪು ನಂಚಿನ ಒಂಜಿ ವ್ಯಕ್ತಿಯಾರು ಅಂಚ ಆ ದಿನ ಬೈಯದ ಪೊರ್ತುಡು ಅರಗಿ ಇಂಚಿನ ಒಂಜಿ ಘಟನೆ ನಡತದೆ. ಅಪ್ಪಾಗ ಅರ ಮಗಲ್ ಬೊಬ್ಬೆ ಪಾಡೋದು ಅಂತಿತ್ತಲ್ಲ, ಅಪ್ಪಾಗ ದಾದ ಅಂದ ಹಿಂಗೆ ತುಯ್ಯರ ಪೋನಾಗ ಅಲ್ಪ ಎದುರ್ದ ಲಾಕ್ ಆದಿತ್ತು. ಇಂಜಂಗ್ಲು ಕುರುಬಾಕಿಲ್ದ ಅಂದೇಟು ಬಲ್ತೊಂದು ಪೋಯ ಅಪ್ಪಾಗ ಆರು ಮಂಚ ಹುಟ್ಟಿರ್ತು ಬೂರ್ದಿತ್ತೀರಿ. ಅಪ್ಪಾಗ ಎಂಗ್ಲು ಯಾರೇನು ಒಂಚೂರು ಆಟನ್ ಮಾತು ಇಂಚ ಫ್ರೆಶ್ ಮಂತದ್ದು ಕೈನ್ ಮಾತು ಮಂತದ್ದು ಸಡನ್ ಆಂಬುಲೆನ್ಸ್ ಫೋನ್ ಮಾಡ್ಕೊಂಡಾಗ ಆಂಬುಲೆನ್ಸ್ ರೆಡಿ ಆದ ಬತ್ತನ ಆತು ಬರ್ತನಾಗ ಒಂಜಿ ರಿಕ್ಷಾ ಬರ್ತದೆ. ರಿಕ್ಷಾದಲ್ಲ ಎಂಕ್ಲೆ ಇಂಚ ದೆರ್ತದ್ದು ಕೊಡೋದು ಬಾರ್ದು ಅದು 5 ಆತು ಬರ್ತನಾಗ ಅವ್ರನ್ನ ಮಗೆ ಮರ್ಮಯ ಮಾತು ಬತ್ತೀರಿ ಹಾಸ್ಪಿಟಲ್ ಎಲ್ಲ ತಂದು ಪೋಯಿ ಇಂಚ ಅಂಚಿನ ಒಂಜಿ ಎಡ್ಡೆ ವ್ಯಕ್ತಿಂದು ಅರೆನ ಅಂದು ಇಂಚ ಮಾತು ಆನಂದ ಅನ್ನಾಗ ಎಂಕ್ಲಿ ಮಾತ ಲೈಟಿಂಗ್ ಐನ್ ಮಾತ ಬಂದು ಮಂತ ಪಂಡ ಎಂಕ್ಲೆಗೆ ಪಂಡ
ಆರೊಂಜಿ ಎಂಕ್ಲೆ ಒಂಜಿ ಆತ್ ಇಂದೆಟ್ಟಿದ್ದೇನೆ ವ್ಯಕ್ತಿ ಬಂದು ಮಾತ ಬಂದು ಮಂತೆ ಓಲ ಗೊಡ್ಸಿನ ಮೈಕ ಸಟ್ ಮಾತ ಬಂದು ಮಂತ ಲೈಟ್ ಬಾಡ್ರೆ ಪೂ ಬಾಡ್ರೆ ಡೆಕೋರೇಷನ್ ಮನ್ಪೇರೆ ಬತ್ತೀರ ಅಕ್ಲಿಲ್ಲ ಆವಡ್ ಐದು ಬಕ್ಕನೆ ನಮ್ಮ ಮಲ್ಪುರ ಜಾತಿ ಭೇದಲ ಎಂಗ್ಲೊಂಜಿ ಮೆಗ್ಗಿ ಫಲ ಇಲ್ಲ ಕೂಲ ಇನ್ನೇ ಇಂಥ ಒಂದು ತೀರು ಹೋದರು ನನ್ನ ಮಾಮು ಒಂದು 3 ಗಂಟೆವರೆಗೆ. ಆಗ ನಮ್ಮ ಹತ್ತಿರದವರೆಲ್ಲ ಹಿಂದೆಲ್ಲ ಬಂದು ತುಂಬ ಪ್ರೋತ್ಸಾಹ ಮಾಡಿದರು, ಆದರೆ ಅವು ಬದುಕಲಿಲ್ಲ. ಮತ್ತು ನಾವು ಕೆಲಸಕ್ಕೆ ಹೋಗಿದ್ದೆ, ಮತ್ತು ನಾವು ನಮಗೆ ಮನೆಯವರು ಫೋನ್ ಮಾಡಿದರು. ಆಗ ನಾವು ಬಂದು ಹಾಸ್ಪಿಟಲ್ ತಗೊಂಡು ಹೋಗಿದ್ದೆ, ಅಲ್ಲಿ ಡೆಡ್ ಆಗಿದೆ ಅಂತ ಹೇಳಿದರು. ಆಗ ಇವರದ್ದು 4 ಗಂಟೆ ಪೂಜೆ ಇತ್ತು ಇವರದ್ದು. ಅದು ಮನೆ ಮುಂದೆ ಪಕ್ಕದಲ್ಲಿ. ಆದರೆ ಅವರು ನಮಗೆ ರೆಸ್ಪೆಕ್ಟ್ ಕೊಟ್ಟು ಉಂಟಲ್ಲ, ಎಲ್ಲ ಪೂಜೆ ಎಲ್ಲ ಬಂದು ಮಾಡಿದ್ದಾರೆ. ಮತ್ತು 10:30 ನಂತರ ಅವರು ನಮ್ಮ ಎಲ್ಲ ಇದು ಮರನೆಲ್ಲ ಆದ ನಂತರ ಅವರು ಓಪನ್ ಮಾಡಿದರು, ಪೂಜೆ ಮಾಡಿದರು. ಏನು ಇನ್ನು ನಾನು ಬಂದಿಲ್ಲ 11 ವರ್ಷ ಆಯಿತು, ಇದುವರೆಗೆ ಏನು ಒಂದು ಗಲಾಟೆ ಏನೂ ಇಲ್ಲ, ಅಂಥದ್ದು ವಿಷಯ ಇಲ್ಲ. ಅವರು ನಮ್ಮ ಮನೆಗೆ ಒಳ್ಳೆ ಪೆರ್ನಾಲ್ ಆಗುವಾಗ ಅವ್ರು ಬರ್ತಾರೆ, ಬಂದು ಮಾತಾಡಿ ನಮ್ಮ ಮಾಮ ಹತ್ರ ಮಾತಾಡಿ ಎಲ್ಲ ಕುಡಿದು ಹೋಗ್ತಾರೆ. ಮೂಲ ದೇವಸ್ಥಾನ ಒಪ್ಪಣಿಗೆ 6 ಚೀರಿಯರು ಅಕ್ಕಳು ಅಪ್ಪಗಣೆ ಬಂದು ಮಲ್ತೇರಿ ಬಂದು ಮಲ್ತದೆ ಆಯಿ ಬಕ್ಕ ಮರಣ ದತ್ತಿ ಬಕ್ಕ ಅಕ್ಕಳನ್ನ ಪೂಜೆ ಮಾತ ಶುರು ಮಲ್ತೇರು. ಎಡ್ಡೆ ಹಿಂದೆ ಇಟ್ಟು ರೂಪಡು ಮೂಲು ಒಂಜೇ ಲಕ್ಕೊಲ್ಲ, ಹಿಂದೂ ಮುಸ್ಲಿಂ ಪಂಡದು ಬೇದಡಿಚ್ಚಿ. ಮನೆಯ ಮುಂಭಾಗದಲ್ಲೇ ದೈವಸ್ಥಾನ ಇದ್ದರೂ ಮೃತರಿಗೆ ಗೌರವ ಸೂಚಿಸಿ ಯಾವುದೇ ಭಕ್ತಿಗೀತೆ ಅಥವಾ ಪೂಜೆ ನಡೆಸದಿರುವುದು ಸ್ಥಳೀಯರ ಮಾನವೀಯತೆಯನ್ನ ಎತ್ತಿ ಹಿಡಿದಿದೆ. ಉಳ್ಳಾಲದ ಈ ಘಟನೆ ಧರ್ಮಕ್ಕಿಂತ ಮಾನವೀಯತೆ ದೊಡ್ಡದು ಎಂಬ ಸಂದೇಶವನ್ನ ಸಮಾಜಕ್ಕೆ ಸಾರಿದೆ.